ನಮಸ್ತೆ ಮಕ್ಕಳೇ, ಇವತ್ತು ನಾನು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಮಾಸಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಪುಸ್ತಕ ಮತ್ತು ಪೆನ್ನನ್ನು ಜೊತೆಯಲ್ಲಿ ಇಟ್ಕೋಬೇಕು. ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿರುವಂತಹ ವಾಕ್ಯವನ್ನು ನೀವು ಬರ್ಕೋಬೇಕು. ಅದನ್ನು ಓದ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗಿ. 2 ಅಕ್ಷರಗಳ ಕೂಡಿಕೊಳ್ಳುವಿಕೆಯಿಂದ ಒಂದು ಸಂಧಿ ಪದವಾದರೆ ಅಂತಹ 2 ಸಂಧಿ ಪದಗಳು ಸೇರಿ ಸಮಾಸವಾಗುತ್ತದೆ. ಅಂದರೆ 2 ಅಕ್ಷರಗಳು ಸೇರಿಕೊಳ್ಳುವುದು ಸಂಧಿ, 2 ಪದಗಳು ಸೇರಿಕೊಳ್ಳುವುದು ಸಮಾಸ. ನೀವು ಸಮಾಸವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲದೇ ಇದ್ದರೆ ಇದು ಸಮಾಸನ ಸಂಧಿನ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನೀವು ಓದಿ ತಲೆಯಲ್ಲಿ ಇಟ್ಕೊಂಡಿರಬೇಕು. ಉದಾಹರಣೆ ನೋಡೋಣ. ಈಗ ಅರಮನೆ, ಅರ ಪ್ಲಸ್ ಮನೆ ಅಂತ ಬಿಡಿಸಿದರೆ ಅದು ಸಂಧಿ ಆಗುತ್ತೆ. ಅರಸನ ಪ್ಲಸ್ ಮನೆ ಅಂತ ಬಿಡಿಸಿದರೆ ಸಮಾಸ ಆಗುತ್ತೆ. ಇಲ್ಲಿ 2 ಅಕ್ಷರಗಳ ಕೂಡಿಕೊಳ್ಳುವಿಕೆ ಸಂಧಿ ಆಗುತ್ತೆ. ಆದರೆ 2 ಪದಗಳು ಸೇರಿಕೊಳ್ಳೋದು ಸಮಾಸ ಆಗುತ್ತೆ. ಕ್ಲಿಯರ್? 2 ಪದಗಳು ಸೇರಿಕೊಳ್ಳೋದು ಇಲ್ಲಿ ಸಮಾಸ ಆಗುತ್ತೆ. ನಾವು ಸಂಧಿಯನ್ನು ಗುರುತಿಸಬಾರ್ದು. ಅವಾಗ ಏನಾಗುತ್ತೆ? ಅದು ಸಮಾಸ ಪದ ಆಗುತ್ತೆ. ನಂತರದಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವುದನ್ನು ಓದ್ತಾ ಇದ್ದೀವಿ ಅಂತಂದರೆ ಸಮಾಸದ ವಿಧಗಳು ಬರುತ್ತೆ. ನೆಕ್ಸ್ಟ್ ಸಮಾಸದ ವಿಧಗಳು ಅಥವಾ ಪ್ರಕಾರಗಳು 4 ಬರುತ್ತೆ. 1 ಬೈ 1 ನೀವು ಬರ್ಕೊಳ್ತಾ ಹೋಗಿ. ಫಸ್ಟ್ ಒನ್ ಉತ್ತರ ಪದದ ಅರ್ಥಪ್ರಧಾನ ಸಮಾಸಗಳು. ಸೆಕೆಂಡ್ ಒನ್ ಪೂರ್ವ ಪದದ ಅರ್ಥಪ್ರಧಾನ ಸಮಾಸಗಳು. ಮತ್ತೊಮ್ಮೆ ಹೇಳ್ತೀನಿ. ಫಸ್ಟ್ ಒನ್ನು ಉತ್ತರ ಪದದ ಅರ್ಥಪ್ರಧಾನ ಸಮಾಸಗಳು. ಸೆಕೆಂಡ್ ಒನ್ ಪೂರ್ವ ಪದದ ಅರ್ಥಪ್ರಧಾನ ಸಮಾಸಗಳು. ಥರ್ಡ್ ಒನ್ ಉಭಯ ಪದದ ಅರ್ಥಪ್ರಧಾನ ಸಮಾಸಗಳು. ಫೋರ್ತ್ ಒನ್ ಅನ್ಯ ಪದದ ಅರ್ಥಪ್ರಧಾನ ಸಮಾಸಗಳು. ಮತ್ತೊಮ್ಮೆ ಹೇಳ್ತೀನಿ. ಥರ್ಡ್ ಒನ್ ಉಭಯ ಪದದ ಅರ್ಥಪ್ರಧಾನ ಸಮಾಸಗಳು. ಫೋರ್ತ್ ಒನ್ ಅನ್ಯ ಪದದ ಅರ್ಥಪ್ರಧಾನ ಸಮಾಸಗಳು. ಹಾಗಾದರೆ ಉತ್ತರ ಪದದ ಅರ್ಥಪ್ರಧಾನ ಸಮಾಸಗಳು ಯಾವ್ದ್ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಲಿಸ್ಟ್ ಮಾಡಿಕೊಳ್ಳ್ರಿ. ಫಸ್ಟ್ ಒನ್ ಉತ್ತರ ಪದದ ಅರ್ಥಪ್ರಧಾನ ಸಮಾಸಗಳು. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ. ಹಾಗಾದರೆ ನಾವಿವತ್ತು ಮೊದಲನೇದು ಉತ್ತರ ಪದದ ಅರ್ಥಪ್ರಧಾನ ಸಮಾಸಗಳಲ್ಲಿ ಮೊದಲನೇದು ನಾವು ತತ್ಪುರುಷ ಸಮಾಸವನ್ನು ಅಭ್ಯಾಸ ಮಾಡೋಣ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಅಂದರೆ ಸೂತ್ರ ಇದೆ. ಅದನ್ನು ನಾವು ಕಂಡುಹಿಡ್ಕೊಂಡ್ರೆ, ಅದನ್ನು ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ರೆ ನಾವು ಸುಲಭವಾಗಿ ಗುರುತಿಸಬಹುದು. ಏನು ಬರುತ್ತೆ ಅದರದ್ದು ಅಂತಂದು ನೋಡೋಣ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಫಾರ್ಮುಲಾ ಅನ್ನೋದನ್ನು ಮೊದಲು ನೋಡೋಣ. ತತ್ಪುರುಷ ಸಮಾಸ ಅಂತ ಬರೆದಿರ್ತೀರಲ್ವ ಮಕ್ಕಳೇ, ಅಲ್ಲಿ ಅದ್ರ ಮುಂದುಗಡೆ ನಾಮ ಪ್ಲಸ್ ನಾಮ ಅಂಥೇಳಿ ಬರೆದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಬಿಡಿ. ಏನಿದು ನಾಮ ಪ್ಲಸ್ ನಾಮ ಅನ್ನೋದಾದರೆ ನಾಮಪದ ಮತ್ತು ನಾಮಪದ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ತತ್ಪುರುಷ ಸಮಾಸದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಕಾಣ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೆಳಗಡೆ ಬರೋಣ. ಅರ ಪ್ಲಸ್ ಮನೆ ಅಂದರೆ ಸಂಧಿ ಬಿಡಿಸೋ ಥರ ಆಗುತ್ತೆ. ಅರಸನ ಪ್ಲಸ್ ಮನೆ ಅರಸನ ಅಂತ ನೋಡ್ತಾ ಇದ್ವಿ. ಅರಸನ. ಇಲ್ಲಿ ಆ ಪ್ರತ್ಯಯ ಆ ಸ್ವರ ಇದೆ, ಆ ಸ್ವರ ಇದೆ. ಅರಸನ ಪ್ಲಸ್ ಮನೆ. ಈಗ ಈ ಫಾರ್ಮುಲಾವನ್ನು ಇದಕ್ಕೆ ಅಡಾಪ್ಟ್ ಮಾಡೋಕೆ ನೋಡೋಣ. ಅರಸನ, ಅರಸ ಅಂದರೆ ಯಾರು? ಅದು ಕೂಡ ಒಂದು ನಾಮ. ಪ್ಲಸ್ ಮನೆ ಅನ್ನೋದು ಕೂಡ ನಾಮ, ನೌನು.
ನಾಮ ಅಂದ್ರೇನು? ನೌನ್ ಪ್ಲಸ್ ನೌನ್ ಇರುತ್ತೆ ಯಾವಾಗಲೂ. ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿರ್ತವೆ. ಪೂರ್ವ ಪದದ ಕೊನೆಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಕಾಣ್ತೀವಿ. ಅರಸನ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ. ಆದ್ದರಿಂದ ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಗುರುತಿಸ್ತೀವಿ. ಹಾಗೆ ಬೇರೆ ಬೇರೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ತಲೆನೋವು ಅಂತ ಕೊಟ್ಟರೆ ಎಲ್ಲಿ ನೋಯ್ತಾ ಇದೆ ಅಂತ ಪ್ರಶ್ನೆಗೆ ತಲೆಯಲ್ಲಿ ಪ್ಲಸ್ ನೋವು. ತಲೆಯಲ್ಲಿ ಅಲ್ಲಿ ಇದೆ, ಹೌದಾ? ಪ್ಲಸ್ ನೋವು. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಕೊನೆಯಲ್ಲಿ ನಾವು ಆ ಸ್ವರಗಳಲ್ಲಿ ವಿಭಕ್ತಿ ಪ್ರತ್ಯಯ ಇರೋದನ್ನು ನೋಡ್ತಾ ಇದ್ದೀವಿ. ಈ ಎರಡು ಅಂಶಗಳು ನಿಮಗೆ ಗೊತ್ತಿದ್ದರೆ ಇಲ್ಲಿ ನೌನ್ ಮತ್ತು ನೌನ್ ಇರುತ್ತೆ, ಅದ್ರ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ತತ್ಪುರುಷ ಸಮಾಸವನ್ನು ಸುಲಭವಾಗಿ ಗುರುತಿಸಬಹುದು. ನಂತರದ ತರಗತಿಗಳಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ಬೇರೆ ಸಮಾಸಗಳನ್ನ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಬಹುದು, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಮಸ್ಕಾರ.